Welcome back to SPM tutorial. Today we are going to discuss about articles. In English, articles are very important, especially for the exams. It is a one compulsory one question will be there. Okay, that's why we have to focus more on this article topic. Okay, so let's discuss about article. So, as you know, uh, in articles there are two types. Yes. So can you comment which type of articles you will have? So there are two types. Okay. So first one, definite article and indefinite articles. Okay. So which are the definite article? Article the and indefinite a and an. Okay. So here the name itself says definite means particular. Okay. Particularly we say. So but is a indefinite is a not particular, not particular. Okay. So here, so how is it, sir? ಅದು ಹೇಗೆ ಸರ್ ಪರ್ಟಿಕ್ಯುಲರ್ ನಾನ್ ಪರ್ಟಿಕ್ಯುಲರ್ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದಲ್ವಾ. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಮೂಲಕನೇ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಇಲ್ಲಿ ಫಸ್ಟ್ ಒನ್, ಶಿ ಹ್ಯಾಸ್ ಡ್ಯಾಶ್ ಟೂ ಬ್ರದರ್ಸ್ ಅಂತಿದೆ. ಶಿ ಹ್ಯಾಸ್ ಡ್ಯಾಶ್ ಟೂ ಬ್ರದರ್ಸ್. ಸೊ ಇಲ್ಲಿ ಒಂದ್ ಕಡೆ ಬೇಡ ಅಂತ ಹೇಳಿದ್ರೆ ಯೂಸ್ ಮಾಡೋಗಿಲ್ಲ, ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅಂತ. ಒಂದು ಕಡೆ ಎ ಇದೆ ಅಂಡ್ ಆನ್ ಇದೆ. ಓಕೆ, ವಿಚ್ ಒನ್ ಇಸ್ ದ ರೈಟ್ ಒನ್? ಎ ಬಳಸ್ಬೇಕಾ ಆನ್ ಬಳಸ್ಬೇಕಾ ಅಥವಾ ಬಳಸೋದೇ ಇಲ್ವಾ ಅದನ್ನ ನೋಡಿ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ, ಶಿ ಹ್ಯಾಸ್ ಟೂ ಬ್ರದರ್ಸ್. ನನ್ ಐ ಹ್ಯಾವ್ ಟು ನನ್ಗೆ ಇಬ್ರು ಅಣ್ಣಂದಿರಿದ್ದಾರೆ ಅಥವಾ ತಮ್ಮಂದಿರಿದ್ದಾರೆ ಅಂತ ಹೇಳ್ತೀವಿ. ಇಬ್ಬರು ಅಣ್ಣಂದಿರು ಅಂತ ಹೇಳ್ಬೋದು, ಹೌದಲ್ವಾ? ಬ್ರದರ್ಸ್ ಅಂತ ಹೇಳ್ತೀವಿ, ಕರಿತೀವಿ. ಓಕೆ, ಈಗ ಸರ್ ಎ ಅಂದ್ರೆ ಏನಿಲ್ಲಿ ಮೀನಿಂಗ್ ಗೊತ್ತಾಗ್ಬೇಕಲ್ಲ. ನೋಡಿ, ಇದು ಮೀನಿಂಗು ಒಂದು ಅಂತ. ಎ ಮೀನ್ಸ್ ಒಂದು ಅಂತ. ಈಗ ನೋಡಿ, ಇವಾಗ ಹೇಳಿ ಒಂದು ಅಂತ ಅನ್ಕೊ ಹೇಳಿ. ಶಿ ಹ್ಯಾಸ್ ಟೂ ಬ್ರದರ್ಸ್. ಹೌದಾ? ಆಗತ್ತೆ? ಮ್ಯಾಚ್ ಆಗತ್ತಾ? ಇಲ್ಲ. ಎಸ್. ಓಕೆ, ಸೊ ಹಾಗಾಗಿ ಇದು ರಾಂಗ್ ಆಗತ್ತೆ, ಇದು ರಾಂಗ್ ಆಗತ್ತೆ. ಸೊ ನೋ ಆರ್ಟಿಕಲ್ಸ್. ಎಸ್, she has two brothers. That's it. No articles usage. Two brothers. I have two brothers. You have two brothers. Do you have two brothers? Do you have two brothers? Yeah, two brothers ಬೇಕಾ? ಬೇಕಿಲ್ಲ ಅಂತ ಅರ್ಥ. Okay, so ಹಾಗೆ next one more. They have dash problem. They have dash problem ಅಂತ ಇದೆ. They have problem. They have some problem. They have a problem. ಅವರು ಅವ್ರ ಹತ್ರ ಒಂದು ಪ್ರಾಬ್ಲಮ್ ಇದೆ. They have a problem ಅಂತ ಬರ್ತೀವಾ? I have problem. I have some problem. Yes, I have problem. I have problem. They have problem. ಸೊ ಇದೆ ಅಂದ್ರೆ ನಾವು ಹೇಳ್ಬೇಕಾಗತ್ತೆ ಪ್ರಾಬ್ಲಮ್. ಐ ಹ್ಯಾವ್ ಎ ಪ್ರಾಬ್ಲಮ್. ಸೊ ಎ ಪ್ರಾಬ್ಲಮ್, ಟೂ ಪ್ರಾಬ್ಲಮ್ ಅಂತ ಹೇಳ್ತೀವ. ಐ ಹ್ಯಾವ್ ಟೂ ಪ್ರಾಬ್ಲಮ್ಸ್ ಅಂತ ಹೇಳ್ತೀವ. ಐ ಹ್ಯಾವ್ ಸಮ್ ಪ್ರಾಬ್ಲಮ್. ಎಸ್, ಐ ಹ್ಯಾವ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸಮ್ ಅಂತಾನೆ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಸಮ್ ಪ್ರಾಬ್ಲಮ್. ಐ ಹ್ಯಾವ್ ಸಮ್ ಪ್ರಾಬ್ಲಮ್. ಓಕೆ, ಸೊ ಹಿಯರ್ ದೇ ಹ್ಯಾವ್ ಪ್ರಾಬ್ಲಮ್. ದಟ್ಸ್ ಇಟ್. ದೇ ಹ್ಯಾವ್ ಪ್ರಾಬ್ಲಮ್. ಎ ಪ್ರಾಬ್ಲಮ್, ಟೂ ಪ್ರಾಬ್ಲಮ್ ಅಂತೀವಿ, ನಾವು ಬಳಸಲ್ಲ. ಓಕೆ, ಸೊ ನೆಕ್ಸ್ಟ್, ಐ ಹ್ಯಾವ್ ಟೂ ಕಂಪ್ಯೂಟರ್ಸ್. ಸೇಮ್ ಟಾಪಿಕ್ ಬರೋಣ. ಐ ಹ್ಯಾವ್ ಎ ಬರಲ್ಲ. ಐ ಹ್ಯಾವ್ ಸಮ್ ಟೂ ಪ್ರಾಬ್ಲಮ್ ಕಂಪ್ಯೂಟರ್ಸ್ ಬರಲ್ಲ. ಸೊ ಐ ಹ್ಯಾವ್ ಟೂ ಕಂಪ್ಯೂಟರ್ಸ್. ದಟ್ಸ್ ಇಟ್. ಐ ಹ್ಯಾವ್ ಟೂ ಕಂಪ್ಯೂಟರ್ಸ್. ಓಕೆ, ನೆಕ್ಸ್ಟ್, ಐ ಹ್ಯಾವ್ ಡ್ಯಾಶ್ ಕಾರ್. ಇಲ್ಲಿ ಬರ್ತದೆ ಐ ಹ್ಯಾವ್ ಸಮ್ ಕಾರ್ ಅಂತ ಬಳಸ್ತೀರಾ ಅಲ್ವಾ? ದಿಸ್ ಇಸ್ ಅ ಕೌಂಟೇಬಲ್ ಅಲ್ವಾ? ಕೌಂಟೇಬಲ್. ಸೊ ಹಾಗಾಗಿ ನಾವು ಬಳಸಲ್ಲ. ಐ ಹ್ಯಾವ್ ಸಮ್ ಕಾರ್ ಅಂತ ಬಳಸಲ್ಲ.
ಒಂದಷ್ಟು ಕಾರ್ ಇದಾವೆ ಅಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ. ಓಕೆ, ಸೊ ಆನ ಬಳಸಲ್ಲ. ಸೊ ಎ ಐ ಹ್ಯಾವ್ ಎ ಕಾರ್, ನನ್ನ ಹತ್ರ ಒಂದು ಕಾರ್ ಇದೆ. ನೋಡಿ, ನನ್ನ ಹತ್ತಿರ ಒಂದು ಕಾರು ಇದೆ. ಎಸ್ ಅಲ್ವಾ, ಒಂದು ಕಾರು ಇದೆ. ಸೊ ಹಾಗಾಗಿ ಎ ಐ ಹ್ಯಾವ್ ಎ ಕಾರ್. ದೇ ಹ್ಯಾವ್ ಎ. ಓಕೆ, ನೆಕ್ಸ್ಟ್ ನೋಡಿ, ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಿಯರ್ ದಿಸ್ ಇಸ್ ಆರ್ಟಿಕಲ್. ಸೊ ಇದು ತುಂಬಾ ಈಸಿ ಆಗುತ್ತೆ, ಆದ್ರೆ ಒಂದಷ್ಟು ಮೆಥಡ್ ಇದೆ. ಆ ಮೆಥಡ್ ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ ಕಾನ್ಸೆಪ್ಟ್ ಏನಿದೆಯೋ ಆ ಥರ ನೀವು ಅರ್ಥ ಮಾಡ್ಕೊಂಡು ಹೊರಟಿದ್ರೆ, ಇದಕ್ಕೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ಆರ್ಟಿಕಲ್ಸ್ ಸಂಬಂಧಪಟ್ಟಂತೆ. ಸಾರಿ, ಆರ್ಟಿಕಲ್ಸ್ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ, ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹೇಗಿದೆ, ಯಾವ ತರ ಆರ್ಟಿಕಲ್ ನಾವು ಡಿವೈಡ್ ಮಾಡಿದೀವಿ, ಯಾವ್ದೆಲ್ಲ ಎಕ್ಸಾಂಪಲ್ಗೆ ನಾವು ಆರ್ಟಿಕಲ್ ಯೂಸ್ ಮಾಡ್ತೀವಿ ಅಂತೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಮತ್ತೆ ಬಂದು ದೇ ಹ್ಯಾವ್ ಸಮ್ ಪ್ರಾಬ್ಲಮ್ಸ್ ಇದೆ. ಸೊ ಅಲ್ಲಿ ಆರ್ಟಿಕಲ್ಸ್ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ದೇ ಹ್ಯಾವ್ ಓಕೆ, ಸೊ ಹಿಯರ್ ದೇ ಹ್ಯಾವ್ ಸೊ ಯಾವುದೇ ತರ ಆರ್ಟಿಕಲ್ಸ್ ಬರೆಯಲ್ಲ. ದೇ ಹ್ಯಾವ್ ಪ್ರಾಬ್ಲಮ್ಸ್. ಓಕೆ, ಪ್ರಾಬ್ಲಮ್ಸ್ ನೋಡಿ, ಇದು ಪ್ಲೂರಲ್ ಇದೆ. ಪ್ಲೂರಲ್ ಬಳಸ್ಬಿಟ್ಟು ನೀವು ಎ ಪ್ರಾಬ್ಲಮ್ ಅಂತ ಬಳಸೋದಾಗುತ್ತಾ? ಇಲ್ಲ. ಆನ್ ಪ್ರಾಬ್ಲಮ್ ಅಂತ ಆಗುತ್ತಾ? ಸೊ ಪ್ರಾಬ್ಲಮ್, ಇದು ಪ್ರಾಬ್ಲಮ್ಸ್ ಅನ್ನೋದೇ ಪ್ಲೂರಲ್ ಇದೆ, ಒಂದಕ್ಕಿಂತ ಹೆಚ್ಚಿದೆ. ನೀವು ಒಂದು ಅಂತ ಹೇಳಕ್ಕಾಗುತ್ತೆ? ಒಂದು ಪ್ರಾಬ್ಲಮ್ಗಳು ಅಂತ ಆಗುತ್ತೆ, ಒಂದು ಸಮಸ್ಯೆಗಳು ಅಂತ ಆಗುತ್ತೆ. ಕನ್ನಡದಲ್ಲಾದ್ರೆ ಒಂದು ಸಮಸ್ಯೆಗಳು ಅಂತ ಆಗುತ್ತೆ. ನಾವು ಬಳಸ್ತೀವ, ನಾವು ಬಳಸಲ್ಲ. ಓಕೆ, ಸೊ ಹಾಗಾಗಿ ಆತರ ಇದು ಅರ್ಥವನ್ನು ಕೊಡುತ್ತೆ. ಐ ಹ್ಯಾವ್ ಎ ಕಂಪ್ಯೂಟರ್. ಎಸ್, ಐ ಹ್ಯಾವ್ ಕಂಪ್ಯೂಟರ್ ಸರ್. ಓಕೆ, ಐ ಹ್ಯಾವ್ ಎ ಫ್ಯಾಮಿಲಿ. ಸರಿ. ಓಕೆ, ಸೊ ಈ ರೀತಿ ನಾವು ಆರ್ಟಿಕಲ್ಸ್ ಒಂದು ಅಂತ ಹೇಳ್ತೀವಿ ನಾವು. ಸೊ ಒಂದು ಅದು ನಾವು ಸಿಂಗಲ್ಗೆ ಹೇಳ್ತಾ ಹೋಗ್ತೀವಿ, ಪ್ಲೂರಲ್ಗೆ ನಾವು ಬಳಸಲ್ಲ. ಅರ್ಥ ಆಗ್ತಿದೆ? ಪ್ಲೂರಲ್ಗೆ ಯಾವ್ದು ಬಳಸ್ತೀವಿ ಅನ್ನೋದು ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಸೊ ನೀವು ನಿಮ್ಗೆ ಯಾವ್ದು ಕಷ್ಟ ಅನ್ಸುತ್ತೆ ಟಾಪಿಕ್, ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡು ಈಸಿ ಆಗುತ್ತೆ. ಗೊತ್ತಾಯ್ತಲ್ಲ? ಓಕೆ, ಸೊ ನೆಕ್ಸ್ಟ್ ಬಂದು ನೋಡಿ, ಐ ಹ್ಯಾವ್ ಫ್ರೆಂಡ್ಸ್. ಐ ಹ್ಯಾವ್ ಫ್ರೆಂಡ್ಸ್ ನೋಡಿ, ಇಲ್ಲಿ ಎರಡು ಸೆಂಟೆನ್ಸ್ ಇದೆ. ಐ ಹ್ಯಾವ್ ಡ್ಯಾಶ್ ಫ್ರೆಂಡ್. ನೋಡಿ, ಇಲ್ಲಿಗೆ ನಾನು ಎ ಬಳಸ್ತೀನಿ. ಐ ಹ್ಯಾವ್ ಫ್ರೆಂಡ್. ನೋಡಿ, ನನಗೆ ಒಬ್ಬ ಸ್ನೇಹಿತ ಇದ್ದಾನೆ. ಆಯ್ತು ನೋಡಿ, ಒಬ್ಬ ಸ್ನೇಹಿತ ಇದ್ದಾನೆ. ಎಸ್, ಅಥವಾ ಇದ್ದಾನೆ. ಓಕೆನಾ? ಇಲ್ಲಿ ಐ ಹ್ಯಾವ್ ಎ ಫ್ರೆಂಡ್ಸ್ ಅಂತ ನೀವು ಬರೆದ್ರೆ ನನಗೆ ಏನಾಗುತ್ತೆ ಅವಾಗ? ನನಗೆ ಒಬ್ಬ ಸ್ನೇಹಿತರು ಇದ್ದಾರೆ ಅಂತ ಆಗುತ್ತೆ. ಸರಿ ಹೋಗುತ್ತಾ? ನೋಡಿ, ಒಬ್ಬ ಸ್ನೇಹಿತರು ಏನಂತ ಇದ್ದಾನೆ ಅಥವಾ ಇದ್ದಾರೆ ಅಂತ ಆಗುತ್ತೆ. ಒಬ್ಬ ಸ್ನೇಹಿತರು ಇದ್ದಾನೆ ಏನಂತ ಕೊಡುತ್ತಿದ್ದು? ಮೀನಿಂಗ್ ಹಾಳಾಗುತ್ತಲ್ವಾ? ಸೊ ಅದೇ ರೀತಿ ಇಲ್ಲಿ ನಾನು ಇಲ್ಲಿ ಆರ್ಟಿಕಲ್ ನ ಬಳಸಿದ್ರೆ ಆ ತರ ಆಗುತ್ತೆ. ಐ ಹ್ಯಾವ್ ಫ್ರೆಂಡ್ಸ್. ಓಕೆ, ಐ ಹ್ಯಾವ್ ದ ಫ್ರೆಂಡ್ಸ್ ಕೂಡ ಬರಲ್ಲ. ಸೊ ಐ ಹ್ಯಾವ್ ಫ್ರೆಂಡ್ಸ್, ನೋ ಆರ್ಟಿಕಲ್. ಶಿ ಹ್ಯಾಸ್ ಡ್ಯಾಶ್ ಟು ಇಂಟ್ರೆಸ್ಟಿಂಗ್ ಐಡಿಯಾಸ್. ಓಕೆ, ಸೊ ಇಲ್ಲಿ ದ ಇಂಟ್ರೆಸ್ಟಿಂಗ್ ದ ಟು ಬಳಸಲ್ಲ. ಸೊ ಇಲ್ಲಿ ಟು ಅಲ್ಲೇ ಕೊಟ್ಬಿಟ್ಟಿರೋದ್ರಿಂದ ನಾವು ಯಾವುದೇ ಆರ್ಟಿಕಲ್ ಬಳಸಲ್ಲ. ಶಿ ಹ್ಯಾಸ್ ಟು ಇಂಟ್ರೆಸ್ಟಿಂಗ್ ಐಡಿಯಾಸ್. ನೆಕ್ಸ್ಟ್, ಐ ಹ್ಯಾವ್ ಸಮ್ ಐಡಿಯಾ ಅಂತ ಬಳಸ್ತೀರಾ? ಇಲ್ಲ.
ಎ ಐಡಿಯಾ ಅಂತ ಬಳಸ್ತೀರಾ? ಇಲ್ಲ, ಇಲ್ಲಿ ಬಳಸಕ್ಕಾಗಲ್ಲ. ಯಾಕೆ ಅಂತಂದ್ರೆ ಈ ವರ್ಡ್ ಅಲ್ಲಿ ನಾವೀಗ ಹ್ಯಾನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಈಗ ನೆಕ್ಸ್ಟ್ ಟಾಪಿಕ್ ಇಲ್ಲಿ ಹ್ಯಾನ್ ಅನ್ನೋದು ಬಳಸಬೇಕು ಅಂದ್ರೆ ನೋಡಿ, ಎ ಇ ಐ ಓ ಯು ಅನ್ನೋದು ಓವಲ್ಸ್, ನೀವು ಕೇಳಿರ್ತೀರಾ ಅಲ್ವಾ? ಓವಲ್ಸ್. ಈ ಓವಲ್ಸ್ ಫಾರ್ ಎಕ್ಸಾಂಪಲ್ ಐಡಿಯಾ ಇದೆ. ಸೊ ದಿಸ್ ಇಸ್ ದ ಓವಲ್, ಒನ್ ಆಫ್ ದ ಓವಲ್. ಎಸ್, ಇದರ ಹಿಂದೆ ನಾವು ಆರ್ಟಿಕಲ್ ಯೂಸ್ ಮಾಡಿ ಅಂತ ಕೇಳಿದ್ರೆ ಅದನ್ನ ಆನ್ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಎಲ್ಲಿ ಓವಲ್ಸ್ ಇಂದ ಬಿಗಿನ್ ಆಗುವಂತಹ ವರ್ಡ್ ಸ್ಟಾರ್ಟ್ ಆಗುತ್ತೋ ಅದ್ರ ಹಿಂದೆ ಆರ್ಟಿಕಲ್ ಹ್ಯಾನ್ ನಾವು ಬಳಸ್ತೀವಿ. ಆರ್ಟಿಕಲ್ ಹ್ಯಾನ್ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಐ ಹ್ಯಾವ್ ಆನ್ ಐಡಿಯಾ. ಓಕೆ, ಸೊ ಮತ್ತೆ ಇಲ್ಲೊಂದಿದೆ, ಇಟ್ಸ್ ಇಟ್ ಈಸ್ ಇಟ್ ಈಸ್ ಯುನೀಕ್ ಅಂತ ಇದೆ. ಎಸ್, ಈಗ ಏನ್ ಯೂಸ್ ಮಾಡ್ತೀವಿ? ಸೊ ಇಲ್ಲಿ ಯು ಇದೆಯಲ್ಲ ಸರ್, ಸೊ ದಿಸ್ ಇಸ್ ಓವಲ್ಸ್ ರೈಟ್. ಓಕೆ, ಸೊ ಬರೀ ಹೇಳ್ಬೋದಲ್ಲ ಸರ್, ಆನ್ ಬಳಸ್ಬೋದಲ್ಲ. ಇಟ್ ಈಸ್ ಆನ್ ಯುನಿಕ್ ಚಾನ್ಸ್. ಎಸ್, ಆಬ್ವಿಯಸ್ಲಿ ಯುನಿಕ್. ಓಕೆ, ಆಗುತ್ತೆ. ನೆಕ್ಸ್ಟ್, ವಿ ಹ್ಯಾವ್ ಆಂಬಿಷಿಯಸ್ ಪ್ಲಾನ್ಸ್. ವಿ ಹ್ಯಾವ್ ಆನ್ ಆಂಬಿಷಿಯಸ್ ಪ್ಲಾನ್ಸ್ ಅಂತ ಆಗುತ್ತೆ. ಅಲ್ಲಿ ಪ್ಲಾನ್ಸ್ ಅಂತ ಇದೆ. ಸೊ ಹಾಗಾಗಿ ಅದು ನಿಮಗೆ ಬನ್ನಿ ಒಂದು ಸೆಕೆಂಡ್. ಓಕೆ, ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಟಾಪಿಕ್ ವಾಟ್ ಇಸ್ ದಟ್ 172 ಅಲ್ಲ? ಓಕೆ, ಸೊ ಹಿಯರ್ ಆಂಬಿಷಿಯಸ್ ಅಂತ ಇದೆ. ಏನು ಆಂಬಿಷಿಯಸ್? ಈಗ ಆರ್ಟಿಕಲ್ ವಿ ಹ್ಯಾವ್ ಡ್ಯಾಶ್ ಆಂಬಿಷಿಯಸ್ ಪ್ಲಾನ್ಸ್. ಇಲ್ಲಿ ಸರ್ ಆನ್ ಬಳಸ್ಬೋದ ಸರ್? ಇಲ್ಲಿ ಬಳಸ್ಬೋದು, ರೈಟ್ ಆರ್ ರಾಂಗ್ ಅಂತ ನೀವು ಡಿಸೈಡ್ ಮಾಡಿ. ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಡಿಸೈಡ್ ಮಾಡಿ. ಓಕೆ, ವಿ ಹ್ಯಾವ್ ನೋಡಿ, ನಾನು ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಕೊಡ್ತೀನಿ. ವಿ ಹ್ಯಾವ್ ಡ್ಯಾಶ್ ಆಂಬಿಷಿಯಸ್ ಪ್ಲಾನ್. ಈ ಸೆಂಟೆನ್ಸ್ಗೆ ಏನು ಬಳಸ್ತೀವಿ? ಇದೇ ಆಪ್ಷನ್ ಇರುತ್ತೆ ನೋಡಿ. ವಿ ಹ್ಯಾವ್ ಆಂಬಿಷಿಯಸ್ ಪ್ಲಾನ್. ನೋಡಿ, ಅವಾಗ ಎ ಬಳಸ್ತೀವಿ, ಆನ್ ಬಳಸ್ತೀವಿ. ಯಾಕಂದ್ರೆ ಇಲ್ಲಿ ಓವಲ್ ಇದೆಯಲ್ಲ ಎ, ಸೊ ಹಾಗಾಗಿ ನಾವು ಆನ್ ಬಳಸ್ತೀವಿ, ಎ ಬಳಸಲ್ಲ. ಇಲ್ಲಿ ಓವಲ್ ಇರೋದ್ರಿಂದ ನಾವು ಆನ್ ಬಳಸ್ತೀವಿ, ನಾವು ಓವಲ್ ಬಳಸ್ತಾ ಇದ್ದೀವಿ. ಓಕೆ, ಆನ್ ಬಳಸಿದ್ವಿ. ಈಗ ಇದೇ ಸೆಂಟೆನ್ಸ್ ಏನ್ ತಿಳಿಸಿದೆ ನೋಡಿ, ಪ್ಲಾನ್ಸ್ ಇದೆ. ಇಲ್ಲಿ ಪ್ಲಾನ್ಸ್ ಇಲ್ಲ, ಇಲ್ಲಿ ಪ್ಲಾನ್ಸ್. ಇದು ಪ್ಲೂರಲ್ ಆಯ್ತು. ನಾನು ಅವಾಗಲೇ ಹೇಳಿದೆ, ಪ್ಲೂರಲ್ ಬಂದಾಗ ನಾವು ಆರ್ಟಿಕಲ್ ಎ ಮತ್ತೆ ಆನ್ ಬಳಸಲ್ಲ ಅಂತ ಹೇಳಿದೆ ಅಲ್ವಾ? ಯಾಕೆಂದ್ರೆ ಎ ಅಂತಂದ್ರೆ ಒಂದು ಅಂತ, ಆನ್ ಅಂದ್ರೆ ಒಂದು ಅಂತೇಳಿ. ಓಕೆ, ಸೊ ಇಲ್ಲಿ ನನ್ನ ಹತ್ರ ಒಂದು ಆಂಬಿಷಿಯಸ್ ಪ್ಲಾನ್ಗಳಿದೆ ಅಂತ. ಎಲ್ಲಿ ಒಂದು ಅಂತ ಹೇಳ್ಬಿಟ್ಟು ಪ್ಲಾನ್ಗಳು, ಪ್ಲಾನ್ಸ್ ಅಂತ ಹೇಳೋದು ತಪ್ಪಲ್ವಾ? ಸೊ ಹಾಗಾಗಿ ಸೊ ನಾವಿಲ್ಲಿ ನೋ ಆರ್ಟಿಕಲ್, ವಿ ಹ್ಯಾವ್ ಆಂಬಿಷಿಯಸ್ ಪ್ಲಾನ್ಸ್. ಈಗ ನೋಡಿ, ಎರಡು ಸೆಂಟೆನ್ಸ್ ಡಿಫ್ರೆನ್ಸ್ ಸ್ಮಾಲ್ ಅಷ್ಟೇ. ಇಲ್ಲಿ ಎಸ್ ಇಲ್ಲ ಅಷ್ಟೇ, ಇಲ್ಲಿ ಎಸ್ ಇದೆ ಅಷ್ಟೇ, ಅಂದ್ರೆ ಪ್ಲೂರಲ್ ಇದೆ. ಓಕೆ, ನೆಕ್ಸ್ಟ್, ವಿ ಹ್ಯಾವ್ ಅ ಸ್ಪೆಷಲ್ ಆಫರ್ ಫಾರ್ ಯು. ನೋಡಿ, ಈಗ ವಿ ಹ್ಯಾವ್ ಅ ಸ್ಪೆಷಲ್ ಆಫರ್ ಫಾರ್ ಯು. ಅದೇ ಸ್ಪೆಷಲ್ ನೋಡಿ, ಇಲ್ಲಿ ಸ್ಪೆಷಲ್ ಆಫರ್ಸ್ ಅಂತ ಆಗಿದ್ದಿದೆ, ಆಗ ಆರ್ಟಿಕಲ್ ಬಳಸ್ತಿರ್ಲಿಲ್ಲ. ಇಲ್ಲಿ ನೋ ಆರ್ಟಿಕಲ್, ವಿ ಹ್ಯಾವ್ ಸ್ಪೆಷಲ್ ಆಫರ್ಸ್ ಫಾರ್ ಯು ಅಂತ ಅಷ್ಟೇ ಹೇಳ್ತಾ ಇದ್ವಿ. ಓಕೆನಾ? ಅರ್ಥ ಆಗಿರ್ಬೇಕಲ್ಲ? ಓಕೆ ಓಕೆ ಸ್ಟೂಡೆಂಟ್ಸ್, ಇದೇ ಟಾಪಿಕ್ ನೆಕ್ಸ್ಟ್ ಕ್ಲಾಸ್ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಪೂರ್ತಿ ವಿಡಿಯೋ ವಾಚ್ ಮಾಡಿದ್ರಿ. ಇನ್ನೊಂದಷ್ಟು ಇಷ್ಟು ವಿಡಿಯೋ ಬರ್ತಾ ಇದೆ. ಮತ್ತೆ ಹಿಂದೆ ಈ ಪರ್ಟಿಕ್ಯುಲರ್ ಆರ್ಟಿಕಲ್ ಬಗ್ಗೆ ಒಂದಷ್ಟು ವಿಡಿಯೋಸ್ ಮಾಡಿದ್ರಿ, ಅಲ್ಲಿ ನೀವು ಫೋಕಸ್ ಮಾಡಿ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್.